ಗುರುಜಿ, ಸಂಸ್ಕಾರಗಳ ವಿಭಾಗ ಇವಾಗ ಏನು ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು? ವೀಕ್ಷಕರಲ್ಲಿ ಒಂದು ಮಹಾ ವಿನಂತಿ. ಸಂಸ್ಕಾರ ಅನ್ನೋದು ನೀವುಗಳು ಜೀವನದಲ್ಲಿ ನೋಡದೇ ಇರತಕ್ಕಂಥ ವಿಶೇಷವಾದ ಸಂಸ್ಕಾರ ಒಂದು ಹೇಳ್ಕೊಡ್ತೀನಿ ಕೇಳಿ. ಯಾವತ್ತೂ ನೀವು ಮನೆಯಲ್ಲಿ ಕೂತಿರ್ತೀರ, ಮನೇಲಿದ್ದಾಗ ಯಾವ ಕಾಲಕ್ಕೂ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಏನಾದರೂ ಇರುತ್ತಾ? ಏನೂ ಇರಲ್ಲ. ನಿಮ್ಮ ಕೈಯಲ್ಲಿ ಯಾವುದಾದ್ರೂ ಒಂದು ವಿಶೇಷವಾಗಿ ಯಾವುದಾದ್ರೂ ಬರಿತಾ ಇರ್ತೀರಾ? ಇರಲ್ಲ. ಬರೆದಾಗ ಬರಿತೀರಾ, ಊಟ ಮಾಡುವಾಗ ಊಟ ಇರ್ತೀರಾ, ಬೇರೆ ಸಮಯದಲ್ಲಿ ಏನೂ ಇರಲ್ಲ. ಕೈಯಲ್ಲೇ ನಮಗೆ ರೇಖೆಗಳು ಆವಾಗವಾಗ ಬದಲಾಗ್ತಾ ಇರುತ್ತವೆ. ಈ ರೇಖೆ ಬದಲಾಗ್ತಾ ಇರೋದು ಯಾವಾಗ ಅಂದರೆ ಊಟ ಮಾಡೋ ಸಮಯಕ್ಕೆ ರೇಖೆಗಳು ಬೇರೆ ನೋಡ್ಬೋದು. ನೀವು ಅಕಸ್ಮಾತ್ ಸ್ನಾನ ಮಾಡಬೇಕಾದ್ರೆ ರೇಖೆಗಳು ಬೇರೆ ರೀತಿಯಾಗಿ ನೋಡ್ಬೋದು. ಅಂದರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿಗಿಂತ ಸ್ವಲ್ಪ ಮಟ್ಟಿಗಾದರೂ ಆ ಬದಲಾವಣೆಗಳು ಕಾಯ್ತಾ ಇರುತ್ತೆ. ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಒಂದೊಂದು ನಿಮಿಷಕ್ಕೂ ಕೈ ರೇಖೆಗಳನ್ನು ಒಂದು ಯಾವುದಾದ್ರೂ ಒಂದು ಇಂಕೋ ಅಥವಾ ಯಾವುದಾದ್ರು ಒಂದು ಬಣ್ಣದಲ್ಲಿ ಹಾಕ್ಕೊಂಡು ಆ ಹಾಳೆ ಮೇಲೆ ಇಡ್ತಾ ಹೋಗಿ. ಒಂದೊಂದು ರೇಖೆಗಳನ್ನು ಒಂದೊಂದು ನಿಮಿಷಗಳಿಗೂ ಅಥವಾ 5 ನಿಮಿಷಕ್ಕೋ 10 ನಿಮಿಷಕ್ಕೋ ಲೆಕ್ಕ ಇಟ್ಕೊಂಡ್ಬಿಟ್ಟು ಆ ರೇಖೆಗಳನ್ನು ಬದಲಾಗೋದನ್ನು ನೀವು ಆ ಹಾಳೆ ಮೇಲೆ ನೋಡ್ತಾ ಹೋಗ್ಬೋದು. ಪರಿಪೂರ್ಣವಾಗಿ ಈ ರೀತಿ ಬದಲಾಗೋದು ಎಲ್ಲಿ ಅಂದರೆ ಸೂರ್ಯ ಅಸ್ತವಾಗತಕ್ಕಂಥ ವಿಚಾರದವರೆಗೂ ನಡೀತಾ ಹೋಗುತ್ತೆ. ಸೂರ್ಯ ಉದಯವಾಗಿ ಅಸ್ತವಾಗೋದ್ರೊಳಗೆ ನಮಗೆ ಆಗ್ತಕ್ಕಂಥ ಈ ರೇಖೆಗಳಿಗೆ ಬದಲಾವಣೆ ಯಾರು? ಹಸ್ತರೇಖೆಯನ್ನು ಬದಲಾವೋದು ಅಥವಾ ಹಣೆ ಬರನ ಬದಲಾಯಿಸೋದು ಭಗವಂತ. ಅದಕ್ಕೆ ಮಧ್ಯದಲ್ಲಿ ದೇವ್ರ ಜೊತೆಲೇ ಇರ್ತಾನೆ ಅಂತ ಅರ್ಥ. ಅದಕ್ಕೆ ನಮ್ಮ ಸಂಸ್ಕಾರದಲ್ಲಿ ಪ್ರತಿದಿನ ಪ್ರತ್ಯೇಕವಾಗಿ ಪ್ರತ್ಯಕ್ಷಣವೋ ನಮ್ಮಲ್ಲಿ ದೇವ್ರ ಜೊತೆಗಿರ್ತಾನೆ. ಯಾರಾದರೂ ನೋಡಿದ್ದೀರಾ? ಯಾರೂ ನೋಡಿಲ್ಲ. ಭಗವಂತ ಅಂತ ಹೇಳಿದ್ರೆ ಯಾರಾದರೂ ಕಂಡಾಗ ಯಾವಾಗ ನಮಸ್ಕಾರ ಮಾಡುವಾಗಂದ್ರೆ ದೇವರಿದ್ದಾನೆ ಅಂತ. ಬೇರೆ ಸಮಯಕ್ಕೆ ದೇವರಿಲ್ಲ ಅಂತಲ್ಲ, ಯಾವಾಗಲೂ ಯಾವ ಕ್ಷಣಕ್ಕೂ ಯಾವ್ಯಾವ ಸಮಯಕ್ಕೂ ದೇವರಿರ್ತಾನೆ. ಅದಕ್ಕೆ ನೋಡಿ, ನಮ್ಮಲ್ಲಿ ಶೆಕೆ, ಮಳೆ, ಗಾಳಿ ಅಂತಕ್ಕಂಥದ್ದು ವಾತಾವರಣಕ್ಕೆ ತಕ್ಕಂತೆ ನಮ್ಮ ದೇಹವು ಅದೇ ರೀತಿ ಪರಿಗಣಿಸ್ತಾ ಇರುತ್ತೆ. ನೋಡಿ, ಬಿಸಿಲು ಜಾಸ್ತಿ ಆದಾಗ ಶೆಕೆ ಬರ್ತಾ ಇರುತ್ತೆ. ನೀವೇನು ಬಾ ಅಂದಿರ್ತೀರ, ಬಾ ಅಂತ ಕೆಂತದ್ದು ಅಲ್ವೇ ಇಲ್ಲ. ಹೊರಗಡೆ ಚಳಿ ಬೀಸ್ತಾ ಇರುತ್ತೆ, ಅಯ್ಯೋ ಚಳಿ ಕಣಪ್ಪ ಅಂತ ದೇಹ ತಾನಾಗೇ ಚಳಿ ಅಂತ ಹೇಳ್ಕೊಳಕ್ಕೆ ಶುರು ಮಾಡುತ್ತೆ. ಅಂದರೆ ಪ್ರಕೃತಿಯ ವಿಶೇಷವಾಗಿರ್ತಕ್ಕಂಥ ವಿಕೋಪಗಳಿಗೂ ಪ್ರಕೃತಿಯ ಸಮಂಜಸವಾಗಿರ್ತಕ್ಕಂಥ ಆಶ್ರಯಕ್ಕೂ ಜೀವನದಲ್ಲಿ ಎಲ್ಲವೂ ಈ ದೇಹಕ್ಕೂ ಪ್ರಕೃತಿಗೂ ಆಶ್ರಯ ನೀಡ್ತಾನೇ ಇರುತ್ತೆ. ಪ್ರಕೃತಿಯ ಆಶ್ರಯವನ್ನು ಇದು ತಗೊತಾ ಇರುತ್ತೆ. ಈ ಎರಡಕ್ಕೂ ಸಂಗಮವಾಗ್ತಕ್ಕಂಥ ಸಮಯ ನಾವು ಕೈಯಲ್ಲಿ ಏನು ಧರಿಸ್ಬೇಕು. ಅದಕ್ಕೆ ಯಾವತ್ತೂ ತಿಳ್ಕೊಳ್ಳಿ, ಕೈಯಲ್ಲಿ ಒಂದು ಕಲ್ಲನ್ನು, ಒಂದು ಸಾಲಿಗ್ರಾಮನ್ನು ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೇವರನ್ನು ಯಾವತ್ತೂ ಜೊತೆಲಿ ಇಟ್ಕೋಬೇಕು. ಅದಕ್ಕೇನು ಮಾಡೋರು, ಎಲ್ಲರೂ ಹೆಂಗಸರಿಗೆ ಮಾಂಗಲ್ಯ ಇರುತ್ತೆ. ಆ ಮಾಂಗಲ್ಯ ಏನು ಮಾಡ್ತಾರೆ, ಕೆಲವೆಲ್ಲ ಹೀಗೆ ಇಟ್ಕೊಂಡಿರ್ತಾರೆ. ಆ ಮಾಂಗಲ್ಯವನ್ನು ಕೈಯಲ್ಲಿ ಧರಿಸ್ಕೊತಾರೆ. ಅವ್ರ ಯಜಮಾನ ನೆನೆಸ್ಕೊಂಡ ತಕ್ಷಣ ಮಾಂಗಲ್ಯನ ಇಟ್ಕೊತಾರೆ. ಅಥವಾ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಘಟನೆ ಬಂದಾಗ ಆ ಮಾಂಗಲ್ಯನ ಇಟ್ಕೊತಾರೆ ಹೆಂಗಸು ಸಾಧಾರಣವಾಗಿ. ಇಲ್ಲದೇ ಇದ್ದ ಪಕ್ಷದಲ್ಲಿ ಆ ಮಾಂಗಲ್ಯ ಇಲ್ಲದೆ ಇದ್ದರೆ ಬೇರೆ ಗಂಡಸರಾದ್ರೆ ಏನು ಮಾಡ್ತಾರೆ, ಕೋಪ ಮಾಡಿದ ತಕ್ಷಣ ಏನೋ ಕಲ್ಲು ಅಂತ ಹೀಗೆ ಅಂದ್ಕೊಂತಾರೆ. ಆ ಕೈ ತಾನಾಗೇ ಹೋಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಕತ್ತಲ್ಲೋ ವಿಶೇಷವಾಗಿ ಗಂಟ್ಲಲ್ಲಿ ಯಾವುದಾದ್ರು ಒಂದು ವಿಗ್ರಹವನ್ನು ಹಾಕ್ಕೊಂಡಿರ್ತೀವಿ. ಅದನ್ನು ಯಾವಾಗಲೂ ಸ್ಮರಣೆ ಮಾಡ್ಕೋಬೇಕು. ನೀವು ಸಾಧಾರಣ ಏನು ಮಾಡ್ತೀರಾ, ಅಕ್ಷಿಯಿಂದಾಗಲೋ ಅಥವಾ ಜ್ಞಾಪಕಾರ್ಥವಾಗಲೋ ಅಥವಾ ದೇವ್ರನ್ನ ನೆನೆಸ್ಕೊಂಡಾಗಲೋ ಅಲ್ಲಿ ಇರ್ತಕ್ಕಂಥ ದೇವ್ರನ್ನ ಭದ್ರಾಗಿ ಹಿಡ್ಕೊತೀವಿ. ಕೈಯಲ್ಲಿ ಯಾವತ್ತೂ ದೇವ್ರನ್ನ ಹಿಡ್ಕೊಳ್ಳೋಕೆ ಸಾಧ್ಯನಾ? ಅದಕ್ಕೆ ನೀವೇನು ಮಾಡಬೇಕು, ಒಂದು ಕಲ್ಲನ್ನು ಗಂಡಸರಾಗಲಿ ಹೆಂಗಸರಾಗಲಿ ಯಾವತ್ತೂ ಒಂದು ಸಾಲಿಗ್ರಾಮನ ಜೊತೆಗೆ ಇಟ್ಕೊಳ್ಳಿ. ಕಲ್ಲು ಅನ್ನೋಕ್ಕಿಂತ ಅದನ್ನು ಸಾಲಿಗ್ರಾಮ ಅಂತ ಕರಿತೀವಿ. ಎಲ್ಲಿ ತರಬೇಕು ಆ ಸಾಲಿಗ್ರಾಮ ಅಂದರೆ, ಇವತ್ತೇ ಗುರು ಪೌರ್ಣಿಮೆ, ಗುರು ನಿವಾಸಕ್ಕೆ ನೀವು ಹೋಗಬೇಕು. ಈ ಆಷಾಢ ಶುಕ್ರವಾರ ಬಹಳ ಮುಖ್ಯ. ಶುಕ್ರವಾರ ಅಂದರೆ ಋಣ, ಆ ಋಣವನ್ನು ತೀರಿಸೋದು ಗುರು ಹಿರಿಮೆಯ ವಿಶೇಷ. ಗುರುಗಳ ಆಶ್ರಮದಲ್ಲೇ ನಾವು, ಅಂದರೆ ನೀವು ಯಾವ್ದಾರೋ ಒಂದು ಗುರುಗಳ ಹತ್ರ ನೋಡೋಕೆ ಹೋಗಿರ್ತೀರ, ನಿಮ್ಮ ಕುಲಗುರು ಅಥವಾ ನಿಮ್ಮ ದೇವಗುರು ಯಾರೋ ಒಂದು, ಅಲ್ಲಿ ಹೋಗಿ ಒಂದು ಪುಟಾಣಿ ಕಲ್ಲಾದರೂ ಸರಿ ಆ ಕಲ್ಲನ್ನು ಇಟ್ಕೊಂಬನ್ನಿ. ಯಾವತ್ತಿದ್ರೂ ಆ ಕೈಯಲ್ಲಿ ಇಟ್ಕೊಳ್ಳಿ. ಅದನ್ನು ನೋಡಿ ನಿಮಗೆ ಎಷ್ಟು ಶಕ್ತಿ ಕೊಡುತ್ತೆ ಅಂದರೆ, ಅದನ್ನು ತೊಗೊಂಬರುವಾಗ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅದನ್ನು ಸ್ಮರಣೆ ಮಾಡ್ಕೊಳ್ಳಿ. ಆ ಗುರು ಹಿರಿಮೆಯನ್ನು ತಗೊಂಡು ನೀವು ಹೀಗೆ ತೆಗೆದು ನೋಡಿದ್ರೆ ಮಕ್ಕಳ ಕೈ ಇದ್ದಾಗಿರುತ್ತೆ ನಮ್ಮ ಕೈ ಅಂತ. ಯಾಕೆ ಈ ಮಕ್ಕಳ ಕೈ ಅಂದರೆ, ನೀವು ಸಾಧಾರಣ ಹುಟ್ಟತಕ್ಕಂಥ ಮಕ್ಕಳ ಯಾವತ್ತೂ ನೋಡಿ ಭಗವಂತ ಮರಳಲ್ಲಿ ಆಟ ಆಡಿಸ್ತಿರ್ತಂಥ ಮಕ್ಕಳನ್ನ ನಾವು ಅದೇ ರೀತಿ ಮರಳಲ್ಲಿ ಆಟ ಆಡಿಸ್ಬೇಕು. ನೋಡಿ, ಸಾಧಾರಣ ಆ ಮಕ್ಕಳ ಕೈಯಲ್ಲಿ ಈಗ ಹುಟ್ಟಿತು ಅಂದರೆ ಹೋದಾಗ ಆ ಮಕ್ಕಳು ಕೈ ಹಿಂಗೆ ಹಿಡ್ಕೊಂಡ್ಬಿಟ್ಟಿರುತ್ತೆ. ತೆಗೆದು ನೋಡಿದ್ರೆ ಏನು ಇಲ್ಲಿ ಮರಳು, ಇದೇನು ಹಾಸ್ಪಿಟಲ್ ಮರಳು ಕೈಯಲ್ಲಿ ಆಡ್ತಿದ್ಯಾ ಇದು ಅಂತಂತೆ. ಅಂದರೆ ದೇವರಲ್ಲಿ ಮರಳಲ್ಲಿ ಆಟ ಆಡಿಸ್ತಿರ್ತಾನೆ. ಅದಕ್ಕೆ ನಾವು ಆ ಒಂದು ಕಲ್ಲನ್ನು ಇವತ್ತು ಋಣವನ್ನು ತೀರಿಸ್ಕೊಳ್ಳೋಕ್ಕೆ, ಗುರುಗಳನ್ನು ಆಶ್ರಯ ಮಾಡ್ಕೊಳ್ಳೋಕ್ಕೆ, ಮಹಾ ಸಾಲಿಗ್ರಾಮ ಆಗಿರ್ತಕ್ಕಂಥ ಶಕ್ತಿ ಮತ್ತು ಶಿವನ ನೆನೆಸ್ಕೊಂಡು ಒಂದು ಒಳ್ಳೆ ಕಲ್ಲನ್ನು, ಅಥವಾ ಆ ಕಲ್ಲನ್ನು ಅನ್ನೋಕ್ಕಿಂತ ಸಾಲಿಗ್ರಾಮ ಅಂದರೆ ದೇವರು ಅಂತ, ಆ ದೇವರನ್ನು ನೀವು ಯಾವತ್ತೂ ಇಟ್ಕೊಂಡ್ರೆ ಬಹಳ ಮುಖ್ಯ. ಯಾವತ್ತೂ ಜೊತೆಗೆ ಇಟ್ಕೊಳ್ಳಿ. ಅದನ್ನು ಎಲ್ಲಾದರೂ ಕೆಲಸ ಮಾಡೋ ಸಮಯಕ್ಕೆ ಜೋಬಲ್ಲಿ ಇಟ್ಕೊಳ್ಳಿ, ಬೇರೆ ಸಮಯದಲ್ಲಿ ಬೇರೆ ಕೈಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಅನುಕೂಲ. ಕೆಲವರೆಲ್ಲ ಹ್ಯಾಂಡಿ ಬ್ಯಾಗ್ ಪರ್ಸ್ ಗಿರ್ಸ್ ಇಟ್ಕೊಂಡಿರ್ತೀರ, ಅದ್ರ ಜೊತೆಗೆ ಇಟ್ಕೊಳ್ಳಿ. ನಿಮ್ಮ ದೇಹಕ್ಕೆ ಆತ್ಮ ಹೆಂಗೆ ಅಂಟ್ಕೊಂಡಿದೆಯೋ
ಈ ಕಲ್ಲನ್ನು ಸಾಯೋವರೆಗೂ ಇವತ್ತಿನ ದಿವಸ ನೀವು ತೊಗೊಂಡ್ಬಿಟ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ಜೀವನದ ಎಷ್ಟು ಬದಲಾವಣೆ ಆಗುತ್ತೆ, ಇದು ನಿಜವಾದ ನಿಗೂಢ ರಹಸ್ಯ. ವ್ಯಾಸ ಋಷಿಗಳು ಸಾಕ್ಷಾತ್ ಹೇಳ್ಕೊಟ್ಟಿದ್ದು. ಅದಕ್ಕೆ ಇವತ್ತಲ್ಲ, ಅಂದಿನ ಕಾಲದಿಂದ ಕೃಷ್ಣ ಪರಮಾತ್ಮ ಬಲರಾಮನಿಗೆ ಇಬ್ಬರಿಗೂ ನೋಡಿ ಎರಡೆರಡು ಕಲ್ಲು ಇಟ್ಕೊತಾ ಇದ್ರು. ಅದಕ್ಕೆ ಸಾಕ್ಷಿ ರೂಪ ಉಜ್ಜಯಿನಿಯಿಂದ ಇರತಕ್ಕಂಥ ಹತ್ತಿರದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಸುಧಾಮನ ಕೂಡ ಅದನ್ನೇ ಹೇಳ್ಕೊಟ್ಟ. ಸುಧಾಮ ಭೂಮಿಗೆ ಬಂದಾಗ ನೀನು ಈ ಕಲ್ಲನ್ನೇ ಇಟ್ಕೊಂಡಿರಬೇಕು ಅಂತ ಒಂದು ಸಾಲಿಗ್ರಾಮನ ಕೊಡ್ತಾನೆ. ಅದಕ್ಕೆ ಯಾವತ್ತೂ ನಮ್ಮ ಕೈಯಲ್ಲಿ ಒಂದು ಆಯುಧ, ಒಂದು ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ, ಒಂದು ಭಗವಂತ ನಮ್ಮ ಜೊತೆಲಿ ಇರಲೇಬೇಕು ಅನ್ನೋದೇ ಇವತ್ತಿನ ಸಂಸ್ಕಾರ. ಈ ಸಂಸ್ಕಾರ ಜೊತೆಗೆ ಆ ಮರಳು ಜೊತೆಗೆ ಭಗವಂತ ನಮ್ಮ ಜೊತೆ ಇರ್ತಾನೆ. ಯಾವತ್ತು ಮರಳ ಜೊತೆ ನಾವು ಆಟ ಆಡಿದ ಹಾಗೆ ಭಗವಂತನ ಜೊತೆ ಆಟ ಆಡ್ತಾ ಇರಬೇಕು. ನಮ್ಮ ಆತ್ಮ ಸಂಪ್ರೋಕ್ಷಣೆಯಾಗಿ ಆ ಗುರು ಹಿರಿಮೆ ನಿಮಗೆ ಆವಾಗ ಗೊತ್ತಾಗತ್ತೆ. ಜೀವನ ಗುರುಗಳ ಮುಖಾಂತರ ದೇವದರ್ಶಿಯಾಮಿ ಅಂತ ದೇವರದ ಅನುಗ್ರಹ ಮೋಕ್ಷ ನಿಮಗೆ ಲಭಿಸುತ್ತೆ ಅಂತ ಈ ಮುಖಾಂತರ ಹೇಳ್ತಾ, ನೀವು ಈ ಆಷಾಢ ಶುಕ್ರವಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷಣಾಂಬಿಕಾ ವಿಚಾರವನ್ನು ತಿಳಿಸ್ತೀನಿ. ನಾಳೆ ಶನೇಶ್ವರನ ದಿವಸ. ಆ ಕ್ಷಣೇಶ್ವರನ ನೀವು ಆ ಕ್ಷಣಾಂಬಿಕಾ ಈ ಆಷಾಢ ಶುಕ್ರವಾರದಲ್ಲಿ ಏನೇನು ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಬಹಳ ವಿಶೇಷ. ಕ್ಷಣ ಕ್ಷಣಕ್ಕೆ ನೆನೆಸ್ಕೊಂಡ್ರೆ ಕ್ಷಣ ಕ್ಷಣಕ್ಕೆ ಜನ 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 ಅಂತ ಉದುರೋದಿಲ್ಲ, ಅನುಗ್ರಹ ಆಗ್ತಾ ಇರುತ್ತೆ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.